ನಾನೇನಾರು ನಿಮ್ಮನ್ನ ಹಿಡ್ಕೊಳ್ರಿ ಅಂತ ಹೇಳ ಮತ್ತೆ ಯಾಕೆ ಹಿಡ್ಕೊಳ್ರಿ? ಹ್ಯಾಪಿ ಮಾರ್ನಿಂಗ್. ಹೆಂಗ ಅನಿಸ್ತಾ ಇದೆ ಬೆಳಗ್ಗೆ ಬೆಳಗ್ಗೆ? ಖುಷಿನಾ? ಚಳಿ 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 ಆದ್ರೆ ಒಂಥರ ಏನೋ ಒಂಥರ ಖುಷಿ 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 ಅಲ್ವಾ? ಎಸ್. ಓಕೆ, ನಾನೇನಾರು ನಿಮ್ಮನ್ನ ಹಿಡ್ಕೊಳ್ರಿ ಅಂತ ಹೇಳ ಮತ್ತೆ ಯಾಕೆ ಹಿಡ್ಕೊಳ್ರಿ? ನಮ್ಮ ಕಡೆ ಏನ್ ಬರುತ್ತ ಏನ ನಮ್ಮ ಕಡೆ ಏನ್ ಬರುತ್ತ ಅದು ಹಿಡ್ಕೋಬೇಕು. ನಿಮ್ ಕಡೆಗೆ ಏನ್ ಬರುತ್ತೆ ಅಂತ ಹಿಡ್ಕೊಳ್ತಾ ಅದು ಬೀಳುತ್ತೆ ಅಂತ ಗೊತ್ತಾಯ್ತು, ಹಿಡ್ಕೊಂಡ್ರಿ. ಕಾನ್ಸಂಟ್ರೇಷನ್ ಮಾಡೋರು ಹಿಡ್ಕೊಂಡ್ರು, ಆಮೇಲೆ ಯಾಕೆ ಹಿಡ್ಕೊಂಡ್ರಿ? ಈ ಕಡೆನೇ ಗಮನ ಅಲ್ಲಿ ಬರ್ತಾ ಇರೋದನ್ನ ನೋಡಿದ್ರೆ ಹಿಡ್ಕೊಬೇಕು ಅಂತ ಅನ್ಸುತ್ತೆ. ಕರೆಕ್ಟಾ? ಅದಕ್ಕಿಂತ ಮುಂಚೆ ಬೈ ಚಾನ್ಸ್ ಏನಾದ್ರು ಕಣ್ಣು ಮುಚ್ಕೊಳ್ರಿ. ಇವಾಗ ಕಣ್ಣು ಮುಚ್ಕೊಳ್ರಿ. ಎಲ್ಲ ಹಿಡ್ಕೊಂಡೇ ಇಲ್ಲ ಸರ್, ನಮಗೆ ಕಾಣಲಿಲ್ಲ ಅದು. ಯಾಕೆ ಕಾಣಲಿಲ್ಲ ಸರ್? ನಾವು ಕಣ್ಣು ಮುಚ್ಕೊಂಡಿದ್ದೀವಿ. ಕಣ್ಣು ಮುಚ್ಕೊಂಡಿದ್ರಿ, ಆಯ್ತಾ? ಹಾಗಾದ್ರೆ ವಸ್ತು ಇದೆಯಲ್ವಾ, ವಸ್ತು ಆದ್ರೆ ಕಣ್ಣಿಗೆ ಕಾಣಿಸುತ್ತೆ, ಬರೋದು ನಮ್ಮ ಕಡೆ ಬರ್ತಾ ಇದೆ ಅನ್ನೋದು ಕಣ್ಣಿಗೆ ಕಾಣಿಸುತ್ತೆ. ಕರೆಕ್ಟಾ? ಟೀಚರ್ಗಳು ಬಂದು ಒಂದೊಂದೇ ಕ್ವಶನ್ಸ್ ಹಿಂಗೆ ಎಸೆಯಕ್ಕಾಗುತ್ತಾ? ವಿಚಾರಗಳನ್ನೆಲ್ಲ ಹಿಂಗೆ ನಿಮಗೆ ಕಣ್ಣಿಗೆ ಕಾಣಿಸಕ್ಕೆ ಎಸೆಯುತ್ತಾ? ವಿಚಾರಗಳು ಕಣ್ಣಿಗೆ ಕಾಣಿಸ್ತಾವ, ಕಣ್ಣಿಗೆ ಕಾಣಿಸ್ತಾ ಹೆಂಗೆ? ಕಣ್ಣಿಗೆ ಕಾಣಿಸೋದನ್ನ ಕೈಯಲ್ಲಿ ಕ್ಯಾಚ್ ಮಾಡ್ಬೋದು, ಅರ್ಥ ಆಗ್ತಿದ್ಯಲ್ವಾ? ಕಣ್ಣಿಗೆ ಕಾಣಿಸ್ದೇ ಇರೋದನ್ನ ಹೆಂಗ್ ಕ್ಯಾಚ್ ಮಾಡೋದು? ಮೈಂಡ್ ಇಂದ ಕ್ಯಾಚ್ ಮಾಡ್ತೀರಾ. ಕರೆಕ್ಟಾ? ಈಗ ಹಂಗಾದ್ರೆ ಮೈಂಡಲ್ಲೂ ಕೂಡ ಒಂದು ಕಣ್ಣಿರ್ಬೇಕಲ್ಲ ನೋಡಕ್ಕೆ, ಈ ಕಡೆ ತನ್ನ ಕಡೆ ಬರ್ತಾ ಇದೆ ಅಂತ ಕಣ್ಣಿರ್ಬೇಕಲ್ವಾ? ಆ ಕಣ್ಣನ್ನೇ ನಾವು ಫೋಕಸ್ ಅಂತ ಕರಿತೀವಿ. ಮನಸ್ಸಿನ ಕಣ್ಣನ್ನ ನಾವು ಫೋಕಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಆ ಕಡೆ ನೋಡ್ತಾ ಇದ್ದೀನಿ ಅಂದ್ರೆ ನಾನು ಆ ಕಡೆಯಿಂದ ವಸ್ತು ಬರ್ತಾ ಇರೋದು ಹಿಡ್ಕೊಬೋದಾ? ಈ ಕಡೆಯಿಂದ ಬರೋ ವಸ್ತು ಹಿಡ್ಕೊಬೋದಾ? ಯಾಕೆ? ಕಣ್ಣು ನಮ್ದು ಯಾವ ಕಡೆಗಿದೆ? ದೃಷ್ಟಿ ಕಡೆಗಿದೆ. ಕರೆಕ್ಟ್? ಅರ್ಥ ಆಗ್ತಿದ್ಯಾ? ಈಗ ಈ ಕಡೆಗೆ ಅಂತ ಬಂದಾಗ ಈ ಕಡೆಯಿಂದ ಬರ್ತಾ ಇರೋ ವಸ್ತು ಹಿಡ್ಕೊಬೋದಲ್ವಾ? ಅರ್ಥ ಆಗ್ತಾ ಇದೆಯಲ್ಲ? ಕ್ಯಾಚ್ ಮಾಡ್ತಾ ಇದ್ದೀರಾ ಪಾಯಿಂಟ್? ಎಸ್. ಹಂಗಾದ್ರೆ ಈಗ ವಸ್ತುನಾದ್ರೆ ನನಗೆ ಕಣ್ಣಿಗೆ ಕಾಣಿಸ್ತಾ ಇದೆ, ಕ್ಯಾಚ್ ಮಾಡ್ತಾ ಇದ್ದೀನಿ. ವಿಚಾರನ ಆದ್ರೆ ಮನಸ್ಸಿನ ಕಣ್ಣಿಂದ ನೋಡ್ಬೇಕು, ಕ್ಯಾಚ್ ಮಾಡ್ಕೊಬೇಕು. ಆ ಮನಸ್ಸಿನ ಕಣ್ಣಿಗೆ ಈಗ ಏನಂತ ಹೆಸರು ಕೊಟ್ವಿ ನಾವು? ಫೋಕಸ್ ಅಂತ ಕರ್ತೀವಿ. ಆಯ್ತಾ? ಅದಕ್ಕೆ ಫಾಲೋ ಒನ್ ಕೋರ್ಸ್ ಅಂಟಿಲ್ ಸಕ್ಸಸ್ ಅಂತ ಹೇಳ್ತಾರೆ. ಅದೆಲ್ಲ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಸೊ ಫೋಕಸ್, ಹಂಗಾದ್ರೆ ನಾನೀಗ ಈ ಕಡೆ ಫೋಕಸ್ ಮಾಡಿದ್ದೀನಿ ಅಂದ್ರೆ ನನಗೆ ಯಾವ ಕಡೆ ವಿಚಾರಗಳು ಬರ್ತವೆ? ಈ ಕಡೆ ವಿಚಾರಗಳು ಬರ್ತವೆ, ಬೇರೆ ಬರಲ್ಲ. ಸೊ ಇವನ್ ಚೇತನ್ ಏನ್ ಹೇಳ್ತಾನೆ ಅಂತ ಫೋಕಸ್ ಮಾಡಿದೀನಿ ಅಂದ್ರೆ ಈಗ ನನ್ನೊಳಗೆ ಯಾವ ವಿಚಾರಗಳು ಹೋಗ್ತವೆ? ಚೇತನ್ ವಿಚಾರಗಳು ಹೋಗ್ತವೆ. ಟೀಚರ್ ಪಾಠ ಮಾಡ್ತಾ ಇರ್ತಾರೆ, ಅಥವಾ ನಿಮ್ಮ ಅಪ್ಪ ಅಮ್ಮ ಏನು ಹೇಳ್ತಾ ಇರ್ತಾರೆ, ಅಥವಾ ಫ್ರೆಂಡ್ಸ್ ಏನು ಹೇಳ್ತಾ ಇರ್ತಾರೆ, ನಿನ್ನ ಮನ್ಸು ಎಲ್ಲೋ ಇದೆ ಅಂದ್ರೆ ಫೋಕಸ್ ಎಲ್ಲಿದೆ? ಸೊ ವೇರ್ ಯುವರ್ ಫೋಕಸ್ ಗೋಸ್ ದೇರ್ ಯುವರ್ ಎನರ್ಜಿ ಫ್ಲೋಸ್ ಅಂತ ಹೇಳ್ತಾರೆ. ರಿಪೀಟ್ ಮಾಡೋಣ. ವೇರ್ ಯುವರ್ ಫೋಕಸ್ ಗೋಸ್ ದೇರ್ ಯುವರ್ ಎನರ್ಜಿ ಫ್ಲೋಸ್. ಎಲ್ಲಿ ನಿನ್ನ ಫೋಕಸ್ ಹೋಗುತ್ತೋ ಅಲ್ಲಿಗೆ ನಿನ್ನ ಎನರ್ಜಿ ಎಲ್ಲ ಹೋಗುತ್ತೆ ಅಂತ. ಆಯ್ತಾ? ಹಂಗಾಗಿ ನಮ್ಗೆ ಮನಸ್ಸಿನ ಕಣ್ಣಿಂದ ನಾವು ವಿಚಾರಗಳನ್ನ ಕ್ಯಾಚ್ ಮಾಡ್ಕೊಬೇಕು. ನಾವು ಫೋಕಸ್ ಮಾಡಿದ್ರೆ ಮಾತ್ರ ಆ ವಿಚಾರ ಕ್ಯಾಚ್ ಆಗುತ್ತೆ. ಸೇಮ್ ಮೊಬೈಲ್ ಇದ್ದಂಗೆ. ಕರೆಕ್ಟಾ? ನೋಡ್ರಿ, ಇಲ್ಲಿ ಮೊಬೈಲ್ ನೋಡಿದ್ರ ಈಗ ನಾನು ಯಾವ ಕಡೆ ಫೋಟೋ ಬರುತ್ತೆ? ಇವಾಗ ಶ್ರೇಯಸ್ ಕಡೆ ಫೋಟೋ ಬರುತ್ತೆ, ಈ ಕಡೆ ಬರುತ್ತಾ ಫೋಟೋ? ಯಾಕೆ? ಆ ಕಡೆ ಫೋಕಸ್ ಮಾಡಿಲ್ವಾ? ಬೈ ಚಾನ್ಸ್ ನನ್ಗೆ ಈ ಕಡೆ ಫೋಟೋ ಬೇಕು ಅಂದ್ರೆ ಏನ್ ಮಾಡ್ಬೇಕು? ಈ ಕಡೆ ಫೋಕಸ್ ಮಾಡ್ಬೇಕು. ಅರ್ಥ ಆಗ್ತಾ ಇದೆ ಎಲ್ಲರಿಗೂ? ಹಂಗಾಗಿ ನಾವು ನಮ್ಮ ಜೀವನದಲ್ಲಿ ಎಲ್ಲಿಗೆ ನಮ್ಗೆ ಅವಶ್ಯಕತೆ ಇದೆ ಅಂತ ಅನ್ಸುತ್ತಲ್ವಾ, ಅಲ್ಲಿಗೆ ನಮ್ಮ ಫೋಕಸ್ ಅನ್ನ ಕೊಡೋಣ, ನಾವು ಫೋಕಸ್ ಅನ್ನ ಮಾಡೋಣ. ನಾವು ಆ ವಿಷಯದಲ್ಲಿ ಸಕ್ಸಸ್ ಆಗೋವರೆಗೂ ಫೋಕಸ್ಸು ಅದೇ ವಿಚಾರದ ಕಡೆಗಿರ್ಬೋದು. ಫೋಕಸ್ ಮಾಡ್ಬೋದಲ್ಲ? ಯಾರು ಫೋಕಸ್ ಮಾಡ್ಬೋದಾ?